ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯುಪಿಐ ಟ್ರಾನ್ಸಾಕ್ಷನ್ ಲಿಮಿಟ್ ಎಷ್ಟು ಹೆಚ್ಚಾಗಿದೆ? ನೌಕರಿ ಹುಡುಕ್ತಾ ಇರುವವರಿಗೆ ಖುಷಿ ಸುದ್ದಿ ಏನಿದೆ? ಯಾರಿಗೆ ಹಳೆಯ ಪೆನ್ಷನ್ ಸ್ಕೀಮ್ನ ಅನುಕೂಲ ಸಿಕ್ಕಿದೆ? ಈ ಎಲ್ಲ ಸುದ್ದಿಗಳ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಇಂದು ಇರ್ತವೆ. ಬನ್ನಿ ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್. ಯುಪಿಐ ಮೂಲಕ 5 ಲಕ್ಷದವರೆಗೆ ಪೇಮೆಂಟ್ ಮಾಡುವ ಅವಕಾಶ ಮುಂದಿನ ವಾರದಿಂದ ಬದಲಾವಣೆ ಜಾರಿ. 2023 ಡಿಸೆಂಬರ್ 8ರಂದು ಆರ್ಬಿಐ ಯುಪಿಐ ವಿಷಯದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದ್ದು, ಯುಪಿಐ ವಹಿವಾಟಿನ ಮಿತಿಯನ್ನು 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆದರೆ ಆಸ್ಪತ್ರೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾತ್ರ ಎಷ್ಟು ಮೊತ್ತದ ಪೇಮೆಂಟ್ ಮಾಡಬಹುದು. ಆದರೆ ಇದು ಯಾವಾಗ ಅನುಷ್ಠಾನಕ್ಕೆ ಬರುತ್ತದೆ ಎಂದು ಘೋಷಣೆ ಮಾಡಿರಲಿಲ್ಲ. ಈಗ ಇದು ನಿರ್ಧಾರ ಆಗಿದೆ. 2024 ಜನವರಿ 10ರಿಂದ ಈ ಸೌಲಭ್ಯವನ್ನು ಒದಗಿಸಿ ಅಂತ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಎನ್ಪಿಸಿಐ ಸೂಚನೆ ನೀಡಿದೆ. ಸರ್ಕಾರಿ ನೌಕರರಿಗೆ ಖುಷಿಯ ಸುದ್ದಿ. ಮಾರ್ಚ್ ತ್ರೈಮಾಸಿಕದ ಪಿಎಫ್ಗೆ ಎಷ್ಟು ಬಡ್ಡಿ ಸಿಗುತ್ತೆ ಗೊತ್ತಾ? ಪ್ರಾವಿಡೆಂಟ್ ಫಂಡ್ ಉದ್ಯೋಗಿಗಳಿಗೆ ಹೊಸ ಬಡ್ಡಿ ದರಗಳನ್ನು ಘೋಷಣೆ ಮಾಡಲಾಗಿದೆ. ಪ್ರಸ್ತುತ ಹಣಕಾಸಿನ ಕೊನೆಯ ತ್ರೈಮಾಸಿಕದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ 2024 ಅವಧಿಗೆ 7.1% ಬಡ್ಡಿಯನ್ನು ಜನರಲ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಹೂಡಿಕೆ ಮಾಡಿರುವ ಸರ್ಕಾರಿ ನೌಕರರಿಗೆ ಸಿಗಲಿದೆ. ಡಿಸೆಂಬರ್ ತ್ರೈಮಾಸಿಕದಲ್ಲೂ ಬಡ್ಡಿ ದರ 7.1% ಇತ್ತು. ಅಂದರೆ ಈ ತ್ರೈಮಾಸಿಕದಲ್ಲಿ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಹೊಸ ವರ್ಷದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು. 2024ರಲ್ಲಿ 8.3% ಹೆಚ್ಚು ನೇಮಕಾತಿ. 2024ರಲ್ಲಿ ಕೆಲಸ ಬದಲಿಸಬೇಕು ಅಥವಾ ಹೊಸದಾಗಿ ಕೆಲಸ ಹುಡುಕುವವರಿಗೆ ಇಲ್ಲೊಂದು ಖುಷಿಯ ಸುದ್ದಿ ಇದೆ. 2024ರಲ್ಲಿ ಜಾಬ್ ಮಾರ್ಕೆಟ್ನಲ್ಲಿ ಸುಧಾರಣೆಯ ಚಿಹ್ನೆಗಳು ಕಂಡುಬರುತ್ತಿವೆ. 2023ರ ಡಿಸೆಂಬರ್ನಲ್ಲಿ ನೇಮಕಾತಿ 2% ಏರಿಕೆ ಕಂಡುಬಂದಿತ್ತು. ಹೀಗಾಗಿ 2024ರಲ್ಲಿ 8.3% ನೇಮಕಾತಿ ಏರಿಕೆಯಾಗಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಫೌಂಡೆಟ್ ಇನ್ಸೈಡ್ ಟ್ರ್ಯಾಕರ್ ಪ್ರಕಾರ ನೇಮಕಾತಿ ವಿಷಯದಲ್ಲಿ 2023 ಚೆನ್ನಾಗಿರಲಿಲ್ಲ. 2022ಕ್ಕೆ ಹೋಲಿಸಿದರೆ 2023ರಲ್ಲಿ ನೇಮಕಾತಿ 5% ಕುಸಿದಿತ್ತು. ಆದರೆ ವರ್ಷದ ಕೊನೆಯಲ್ಲಿ 2% ಏರಿಕೆಯಾಗಿತ್ತು. ಅದರ ನಂತರ 2024ರಲ್ಲಿ ತ್ವರಿತಗತಿಯಲ್ಲಿ ನೇಮಕಾತಿ ಏರಿಕೆಯಾಗುವ ಸಾಧ್ಯತೆ ಇದೆ. 2023ರ ಕೊನೆಯಲ್ಲಿ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ ಎಂದು ವರದಿ ಹೇಳಿದೆ. ಹಳೆಯ ಪಿಂಚಣಿ ಸ್ಕೀಮ್. ಮಹಾರಾಷ್ಟ್ರ ಸರ್ಕಾರದಿಂದ ಹಳೆ ಪಿಂಚಣಿ ಸ್ಕೀಮ್ ಜಾರಿ. 26,000 ಉದ್ಯೋಗಿಗಳಿಗೆ ಅನುಕೂಲ. ಮಹಾರಾಷ್ಟ್ರದ ಏಕನಾಥ್ ಶಿಂಧೆ ಸರ್ಕಾರ ರಾಜ್ಯ ನೌಕರರಿಗೆ ಖುಷಿಯ ಸುದ್ದಿಯನ್ನು ಕೊಟ್ಟಿದೆ. 2005ರ ನವೆಂಬರ್ ನಂತರ ಕರ್ತವ್ಯಕ್ಕೆ ಸೇರಿದ ಉದ್ಯೋಗಿಗಳಿಗೆ ಹಳೆಯ ಪಿಂಚಣಿಯ ಸ್ಕೀಮನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಪ್ರಸ್ತಾವನೆಯನ್ನು ಸಂಪುಟ ಗುರುವಾರ ಅಂಗೀಕರಿಸಿದೆ. ಮಹಾರಾಷ್ಟ್ರ ರಾಜ್ಯ ಉದ್ಯೋಗಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ವಿಶ್ವಾಸ್ ಖಟ್ಕರ್ ಹೇಳುವಂತೆ 2005ರ ನವೆಂಬರ್ಗೂ ಮೊದಲು ಸೆಲೆಕ್ಟ್ ಆಗಿ ನಂತರ ಜಾಯಿನ್ ಆದ 26,000 ನೌಕರರಿಗೆ ಅನುಕೂಲವಾಗಲಿದೆ. 2005ರ ನವೆಂಬರ್ಗೂ ಮೊದಲು ಸರ್ವಿಸ್ಗೆ ಸೇರಿದ 9.5 ಲಕ್ಷ ಉದ್ಯೋಗಿಗಳಿಗೆ ಈಗಲೂ ಹಳೆಯ ಪೆನ್ಷನ್ ಸ್ಕೀಮ್ ಅನ್ವಯವಾಗುತ್ತಿದೆ ಎಂದಿದ್ದಾರೆ. 2005ರಲ್ಲಿ ರಾಜ್ಯದಲ್ಲಿ ಹಳೆಯ ಪೆನ್ಷನ್ ಸ್ಕೀಮ್ ರದ್ದು ಮಾಡಲಾಗಿತ್ತು. 2022-23ರಲ್ಲಿ ಮಹಿಳೆಯರಿಗೆ 97 ಲಕ್ಷ ವಿಮೆ ಪಾಲಿಸಿ ಖರೀದಿ. 2.84 ಕೋಟಿ ಪಾಲಿಸಿಗಳ ಮಾರಾಟ. ದೇಶದ 50 ಲಕ್ಷ ಕೋಟಿ ವಿಮೆ ಉದ್ಯಮದಲ್ಲಿ ಮಹಿಳೆಯರ ಪಾಲು ನಿರಂತರವಾಗಿ ಏರುತ್ತಲೇ ಇದೆ. 2022-23ರಲ್ಲಿ ಮಹಿಳೆಯರು 97.38 ಲಕ್ಷ ವಿಮೆ ಖರೀದಿ ಮಾಡಿದ್ದಾರೆ. ಈ ಅವಧಿಯಲ್ಲಿ 2.84 ಕೋಟಿ ಪಾಲಿಸಿಗಳ ಮಾರಾಟ ಆಗಿದೆ. ಐಆರ್ಡಿಎಐ ನೀಡಿದ ಇತ್ತೀಚಿನ ವಾರ್ಷಿಕ ವರದಿಯ ಪ್ರಕಾರ ವಿಮೆಯನ್ನು ಖರೀದಿಸುವಲ್ಲಿ ಮಹಿಳೆಯರ ಪಾಲು 34.20% ಆಗಿದೆ. 2021-22ರಲ್ಲಿ ಇದು 34.7% ಆಗಿತ್ತು. ಒಟ್ಟು ಜನಸಂಖ್ಯೆಯಲ್ಲಿ ಅವರ ಪಾಲು 49% ಆಗಿದೆ. ಹೀಗಾಗಿ ವಿಮೆ ಕಂಪನಿಗಳಿಗೆ ಇನ್ನೂ ಅಪಾರ ಸಂಖ್ಯೆಯ ಗ್ರಾಹಕರು ಲಭ್ಯವಿದ್ದಾರೆ. ಇಂತಹ ಅವಕಾಶವನ್ನು ವಿಮೆ ಕಂಪನಿಗಳು ಬಳಸಿಕೊಳ್ಳುತ್ತಿದ್ದು ಅವರಿಗೆ ಸೂಕ್ತವಾದ ಪ್ರಾಡಕ್ಟ್ಗಳನ್ನು ಒದಗಿಸುತ್ತಿವೆ. ಇಂಡಿಗೋ ಪ್ರಯಾಣ ಅಗ್ಗ. ರೂಪಾಯಿ 1,000ದಷ್ಟು ಟಿಕೆಟ್ ದರ ಇಳಿಕೆ. ಫ್ಯೂಯಲ್ ಚಾರ್ಜ್ ಸ್ಥಗಿತಗೊಳಿಸಿದ ಸಂಸ್ಥೆ. ಜನವರಿ 4ರಿಂದ ವಿಮಾನ ಟಿಕೆಟ್ಗಳಿಗೆ ಫ್ಯೂಯಲ್ ಚಾರ್ಜ್ ವಿಧಿಸುವುದನ್ನು ಇಂಡಿಗೋ ನಿಲ್ಲಿಸಿದೆ. ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಎಟಿಎಫ್ ದರ ಏರುತ್ತಿದ್ದುದರಿಂದ 2023ರ ಅಕ್ಟೋಬರ್ನಲ್ಲಿ ಇಂಧನ ಶುಲ್ಕ ವಿಧಿಸುವುದಕ್ಕೆ ಆರಂಭಿಸಿತ್ತು. ಈಗ ಈ ದರವನ್ನು ತೆಗೆದುಹಾಕಿರುವುದರಿಂದ ವಿಮಾನ ಟಿಕೆಟ್ಗಳ ದರ ಇಳಿಕೆಯಾಗಿದೆ. ಏರ್ಲೈನ್ನ ಕಾರ್ಯನಿರ್ವಹಣೆಯ ವೆಚ್ಚದಲ್ಲಿ ಎಟಿಎಫ್ ಪ್ರಮುಖ ಪಾತ್ರ ವಹಿಸುತ್ತೆ. ಎಟಿಎಫ್ ಬೆಲೆ ಏರಿದ ಹಾಗೆ ವೆಚ್ಚವೂ ಏರುತ್ತೆ. ಈವರೆಗೆ 300ರಿಂದ 1,000 ರೂಪಾಯಿವರೆಗೆ ಇಂಧನ ಶುಲ್ಕವನ್ನು ಸಂಗ್ರಹಿಸಲಾಗುತ್ತಿತ್ತು.
ಮನೆ ಸಾಲ ದರ ಇಳಿಸಿದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಹೋಮ್ ಲೋನ್ ತೆಗೆದುಕೊಂಡು ಮನೆ ಖರೀದಿಸಬೇಕು ಎಂದುಕೊಂಡಿದ್ರೆ ಇಲ್ಲಿ ನಿಮಗೆ ಮನಸ್ಸಿಗೆ ಹಿತ ನೀಡುವ ಸುದ್ದಿ ಇದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹೋಮ್ ಲೋನ್ ದರವನ್ನು 0.15% ಇಂದ 8.35% ವರೆಗೆ ಇಳಿಸಿದೆ. ಈ ಹಿಂದೆ 8.5% ಇತ್ತು. ಹೋಮ್ ಲೋನ್ ಪ್ರೊಸೆಸಿಂಗ್ ಫೀಗಳನ್ನು ಬ್ಯಾಂಕ್ ರದ್ದು ಮಾಡಿದೆ. ಇದನ್ನು ಹೊರತುಪಡಿಸಿ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಬಹುತೇಕ ಇಷ್ಟೇ ಬಡ್ಡಿ ದರ ನೀಡುತ್ತಿವೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.